ಹಾಯ್ ಫ್ರೆಂಡ್, ಏನ್ ಮಾಡ್ತಾ ಇದ್ದೀರಾ? ಎಲ್ಲೋ ಊಟ ಆಯ್ತಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಆಷಾಢದ ಮೊದಲನೇ ಶುಕ್ರವಾರ. ನಮ್ಮನೆ ಹತ್ರ ರಿಂಗ್ ರೋಡಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅದೇ ಹೋಗಿದ್ದೆ. ತುಂಬಾ ಚೆನ್ನಾಗಿ ಅಮ್ಮಂಗೆ ಅಲಂಕಾರ ಮಾಡಿದ್ರು. ಒಂದು ಕ್ಲಿಪ್ಪಿಂಗ್ ಹಾಕಿ ಫೋಟೋ ತಗೊಂಡ್ ಬಂದಿದ್ದೀನಿ. ಬಂದ್ರು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ತಮ್ಮ. ಫುಲ್ ಇವತ್ತು ಫ್ರೂಟ್ಸ್ ಎಲ್ಲ ಅಲಂಕಾರ ಮಾಡಿದ್ರು, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ನೋಡಕ್ಕೆ ಎರಡು ಕಣ್ಣು ಸಾಲ್ತಾ ಇದ್ದಿಲ್ಲ, ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡ್ ಬಂದಿದ್ದೀನಿ. ಕ್ಲಿಪ್ಪಿಂಗ್ ಅಂದ್ರೆ ಒಂದು 4-5 ಫೋಟೋ ತಗೊಂಡ್ ಬಂದಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಈಗ ಹಾಗೆ ಅಂಗಡಿಗೆ ಹೋಗಿದ್ದೆ, ಹಾಗೆ ಸ್ವಲ್ಪ ಗ್ರಾಸರಿ ತಗೊಂಡ್ಬಂದಿದ್ದೆ. ಅದಕ್ಕೆ ಇವಾಗ ಅಡುಗೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ನೋಡಿ, ಮೊದಲನೇ ಆಷಾಢ ಶುಕ್ರವಾರ ಚಾಮುಂಡೇಶ್ವರಿ ಅಮ್ಮನವರಿಗೆ ಬರೀ ಫ್ರೂಟಿಂದಾನೆ ಅಮ್ಮನಿಗೆ ಅಲಂಕಾರ ಮಾಡಿದ್ರು. ನೋಡಕ್ಕೆ ಎರಡು ಕಣ್ಣು ಸಾಲ್ತೈತಲ್ಲ, ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು. ದೇವಸ್ಥಾನದಿಂದ ಬರ್ಬೇಕಾದ್ರೆ ಸ್ವಲ್ಪ ಹಂಗೆ ತರಕಾರಿ ತೊಗೊಂಡು ಗ್ರಾಸರಿ ತೊಗೊಂಡು ಬಂದೆ. ಅದನ್ನೆಲ್ಲ ಸುಮ್ಮನೆ ಅಲ್ಲಿ ಇಲ್ಲಿ ಇಟ್ಟರೆ ಸುಮ್ಮನೆ ಅಲ್ಲಿ ಇಲ್ಲಿ ಅಂತ ಚಿಲಾಪಿಲಿ ಆಯ್ತಾ ಇರುತ್ತೆ. ಅದಕ್ಕೆ ತೆಗ್ದು ಏನೇನು ಇಡಬೇಕು, ಯಾವ್ಯಾವ ಬಾಕ್ಸಿಗೆ ಎಲ್ಲೆಲ್ಲಿ ಇಡಬೇಕು ಅಂತ ಎಲ್ಲ ತೆಗ್ದಿಡ್ತಾ ಇದ್ದೆ. ಅರ್ಜೆಂಟಿಗೆ ಬೆಳಗ್ಗೆ ತಿಂಡಿ ಬೇಕಲ್ಲ ಅಂದ್ಬಿಟ್ಟು ಹಂಗೆ ತೆಗ್ದಿಟ್ಕೊಂಡು ಹಾಗೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನೀಟಾಗಿ. ಹಂಗೆ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ತೊಗರಿಬೇಳೆ ಹಾಕೊಂಡ್ಬಿಟ್ಟು ಫಸ್ಟ್ 1-2 ವಿಷಲ್ ಕೂಗ್ಸೋಣ ಅಂತ ಅಂದ್ಬಿಟ್ಟು ತೊಗರಿಬೇಳೆ ಹಾಕ್ಕೊಂಡು 2 ವಿಷಲ್ ಕೂಗಿಸ್ಕೊತಾ ಇದ್ದೆ. ಆಮೇಲೆ ಅದು ಕುಕ್ಕರ್ ಗ್ಯಾಸ್ ಮೇಲೆ ಇಟ್ಟಿದ್ದೆ. ಒಂದು 3 ವಿಷಲ್ ಆಗೋವರೆಗೂ ಹೀರೆಕಾಯಿನ ನೀಟಾಗಿ ಸಿಪ್ಪೆ ಎಲ್ಲ ತಗೊಂಡು ಅದೊಂದು ಸ್ವಲ್ಪ ಕುಯ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ. ನಮ್ಮನೆ ಮಕ್ಕಳು ತಲೆ ತಿಂತಾಯಿದ್ದು, ಆ ಕಡೆ ಈ ಕಡೆ ಅಡ್ಡ ಬಂದು. ಅದಕ್ಕೆ ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ನೋಟ್ ಹಾಕೊಂಡೆ. ಇವರೇ ಇಬ್ಬರು ನನ್ನ ಹೆಣ್ಮಕ್ಳು. ನಮ್ಮನೆ ಲಕ್ಷ್ಮೀರು ಇವರಿಬ್ಬರು. ನನಗೆ ಸ್ವಲ್ಪ ಹಂಗೆ ತರಕಾರಿ ಕಟ್ ಮಾಡಿಕೊಂಡು ಅದನ್ನ ಹಂಗೆ ನೀರು ತೊಗೊಂಡು ನೀರು ಮಿಕ್ಸ್ ಮಾಡ್ಕೊತಾ ಇದ್ದೆ. ಈಗ ಬಂದ್ಲ ಇವಳು ಚಿಕ್ಕವಳು. ನೋಡಿ ಇವಳು ಏನೇನು ಕಿತಾಪತಿ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಹಂಗೇನೆ ವಿಡಿಯೋ ಮಾಡ್ಬೇಕಾದ್ರೆ ಏನಾರ ಒಂದು ಮಾಡೋದಕ್ಕೆ ಚೇಷ್ಟೆ ಮಾಡೋದು ಜಾಸ್ತಿ ಇವಳು. ಇವರಿದ್ರೆ ನನಗೆ ಟೈಮ್ ಪಾಸ್ ಆಗೋದೇ ನಂಗೆ ಗೊತ್ತಾಗಲ್ಲ. ಹಾಗೆ ತರಕಾರಿ ಕಟ್ ಮಾಡಿಕೊಂಡು ಸ್ವಲ್ಪ ಹಂಗೆ ಹೆಲ್ಪ್ ಮಾಡ್ತೀನಮ್ಮ ಅಂತ ಅಂದ್ಬಿಟ್ಟು ಇವತ್ತೆಲ್ಲ ಬಂದಿದ್ದಾರೆ. ಅದು ಮೊಬೈಲಲ್ಲಿ ವೀಡಿಯೋ ಆನ್ ಮಾಡಿದ್ನಲ್ಲ, ಹೆಲ್ಪ್ ಮಾಡ್ತೀನಿ ಅಂತ ಬಂದರು. ಹಾಗೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಸಾಂಬಾರಿಗೆ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ, ತೆಂಗಿನಕಾಯಿ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊತಾ ಇದ್ದೆ. 1 ಟೊಮೊಟೊ, ಒಂದೇ ಒಂದು ಈರುಳ್ಳಿ, ಸ್ವಲ್ಪ ತೆಂಗಿನಕಾಯಿ ತುರಿ 1-2 ಸ್ಪೂನು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಹಾಕೊಂಡ್ಬಿಟ್ಟು ಒಂದು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ. ನೋಡಿ, ಹಾಗೆ ಸ್ವಲ್ಪ ನೈಟ್ ಬಜ್ಜಿ ಮಾಡೋಣ ಅಂತ ಹೀರೆಕಾಯಿ ತೆಗ್ದಿಡ್ತಾ ಇದ್ದೆ. ನೋಡಿ, ಕಾಯಿ ತುರಿ ಹಾಕೊತಾ ಇದ್ದೀನಿ. ಅದಕ್ಕೆ 2 ಸ್ಪೂನ್ ಸಾಂಬಾರು ಪುಡಿ, ಮನೆಯಲ್ಲೇ ಮಾಡಿರೋದು ಸಾಂಬಾರು ಪುಡಿ ಹಾಕ್ಕೊಂಡು ರೆಡಿ ಮಾಡಿ ತೆಗ್ದಿಟ್ಕೊತಾ ಇದ್ದೀನಿ. ಇಷ್ಟೇ. ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಾದ್ಮೇಲೆ ಸಾಂಬಾರಿಗೆ ತಪ್ಪಲೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಸಾಸಿವೆ, ಕೊತ್ತಂಬರಿ ಮತ್ತು ಒಣಮೆಣ್ಸಿಕಾಯಿ, ಸ್ವಲ್ಪ ಇಂಗು ಹಾಕೊಂಡ್ಬಿಟ್ಟು ಮತ್ತು ಅದೇನು ತರಕಾರಿ ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ವ ಬೇಳೆ ಜೊತೆ, ಅದನ್ನು ಹಾಕೊಂಡ್ಬಿಟ್ಟು ಒಂದು ಮಿಕ್ಸ್ ಕೊಡಬೇಕು ನೀಟಾಗಿ. 1-2 ನಿಮಿಷ ಮಿಕ್ಸ್ ಕೊಟ್ಟು ಆ ಒಗ್ಗರಣೆಲ್ಲ ಬೇಯಬೇಕು. ಅದಾದಮೇಲೆ ಮಸಾಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಕೊಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸಾಂಬಾರು ಕುದಿಯೋಕೆ ಬಿಟ್ಟರೆ ಅರ್ಜೆಂಟಿಗೆ ಹೀರೆಕಾಯಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಹೀರೆಕಾಯಿ, ಬೇಳೆ, ಆಲೂಗೆಡ್ಡೆ ಇಷ್ಟೇ. ಇದಕ್ಕೆ ಸ್ವಲ್ಪ ರೈಸ್ ಮಾಡಿಕೊಟ್ರೆ ಸೂಪರಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಒಂದು 10 ನಿಮಿಷ ಕುದಿಯೋಕೆ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.